ಒಂದು ಮಾವಿನ ಮರದ ಕಥೆ. ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಇಬ್ಬರು ಅಣ್ಣ ತಮ್ಮಂದ್ರು, ರಾಮು ಮತ್ತು ಶಾಮು ಅಂತ. ಅವರಿಬ್ಬರು ಅಕ್ಕಪಕ್ಕದ ಮನೇಲಿ ವಾಸ ಮಾಡಿಕೊಂಡಿರ್ತಾರೆ. ಅವರಿಬ್ಬರ ಮನೆ ಮಧ್ಯ ಒಂದು ದೊಡ್ಡ ಮಾವಿನ ಮರ. ಆ ಮಾವಿನ ಮರ ತುಂಬ ಮಾವಿನ ಹಣ್ಣುಗಳು ತುಂಬಿ ತುಳುಕಾಡ್ತಾ ಇರುತ್ತವೆ. ಹೀಗೆ ಒಂದು ದಿನ ಶಾಮು ಮಾವಿನ ಹಣ್ಣುಗಳನ್ನ ತಗೊಳ್ಬೇಕು ಅಂತ ಮರದ ಹತ್ರ ಹೋಗ್ತಾನೆ. ಆಗ ರಾಮು, ಹೇ ಶಾಮು, ಏನ್ ಮಾಡ್ತಾ ಇದ್ಯಾ? ಈ ಮಾವಿನ ಮರ ನಂದು. ಆ ಹಣ್ಣುಗಳು ನನಗ್ ಸೇರ್ಬೇಕಾಗಿದ್ದು. ನೀನ್ ಒಂದ್ ಹಣ್ಣನ್ನು ಮುಟ್ಟಬೇಡ. ಏನೋ ರಾಮು, ಹೀಗೆ ಹೇಳ್ತಿದೀಯಾ? ನಾನು ಈ ಮರ ಗಿಡ ಆಗಿದ್ದಾಗಿಂದ ನೀರು ಗೊಬ್ಬರ ಎಲ್ಲ ಹಾಕಿ ಬೆಳೆಸಿದ್ದೀನಿ. ಈಗ ಹಣ್ಣು ಬಿಟ್ಟಾಗ ನಂದು ಅಂತಿದೆಯಲ್ಲ, ಇದನ್ನು ನಾನು ಒಪ್ಪಲ್ಲ. ಈ ಮರ ನನಗೇ ಸೇರಬೇಕು. ಅವರಿಬ್ಬರ ಮಧ್ಯೆ ತುಂಬ ಹೊತ್ತು ವಾದ ನಡೆಯುತ್ತೆ. ಕೊನೆಗೆ ಅವರಿಬ್ಬರು ಒಂದು ತೀರ್ಮಾನಕ್ಕೆ ಬರ್ತಾರೆ. ಅವರು ತೆನಾಲಿ ರಾಮಕೃಷ್ಣ ಹತ್ರ ಹೋಗಿ ತಮ್ಮ ಸಮಸ್ಯೆಗೆ ಪರಿಹಾರ ಕೇಳಬೇಕು ಅಂತ ಅಂದುಕೊಳ್ತಾರೆ. ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಮಹಾಚತುರ, ಚಾಣಾಕ್ಷ ಅಂತಾನೆ ಹೆಸರುವಾಸಿಯಾಗಿರೋ ತೆನಾಲಿ ರಾಮಕೃಷ್ಣ ಹತ್ರ ಅವರಿಬ್ರು ಬರ್ತಾರೆ. ರಾಮಕೃಷ್ಣ ಅವ್ರ ಹತ್ರ ರಾಮು ಮತ್ತೆ ಶಾಮು ತಮ್ಮ ತಮ್ಮ ಕಷ್ಟಗಳನ್ನ ಹೇಳ್ಕೊಳ್ತಾರೆ. ರಾಮಕೃಷ್ಣ ಅವರಿಬ್ರು ಹೇಳಿದ್ದನ್ನ ಕೇಳಿಸ್ಕೊಂಡು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅವರಿಬ್ರಿಗೂ ಒಂದು ಸಲಹೆ ಕೊಡ್ತಾರೆ. ನೀವಿಬ್ಬರು ಒಂದು ಕೆಲಸ ಮಾಡಿ, ಆ ಮರದಲ್ಲಿರೋ ಹಣ್ಣುಗಳನ್ನ ಸಮವಾಗಿ ಹಂಚಿಕೊಳ್ಳಿ. ಆಮೇಲೆ ಏನು ಮಾಡಿ ಅಂದರೆ, ಆ ಮರನ ಉದ್ದವಾಗಿ ಕತ್ತರಿಸಿ ಅರ್ಧವಾಗಿ ಅದನ್ನು ಹಂಚಿಕೊಳ್ಳಿ. ನನ್ನ ಪ್ರಕಾರ ನಿಮ್ಮ ಸಮಸ್ಯೆಗೆ ಇದೇ ಸರಿಯಾದ ಪರಿಹಾರ. ರಾಮುಗೆ ರಾಮಕೃಷ್ಣ ಅವ್ರು ಹೇಳಿದ ಮಾತು ಸರಿ ಅಂತ ಅನ್ಸತ್ತೆ. ಅವನು ಅದಕ್ಕೆ ಒಪ್ಕೊಳ್ತಾನೆ. ಆದರೆ ಶಾಮುಗೆ ರಾಮಕೃಷ್ಣ ಅವ್ರು ಹೇಳಿದ್ದನ್ನ ಕೇಳಿ ತುಂಬಾನೇ ಬೇಜಾರಾಗ್ಬಿಡತ್ತೆ. ನಾನು ಈ ಮಾವಿನ ಮರ ಚಿಕ್ಕ ಗಿಡ ಇದ್ದಾಗಿಂದ ಇಲ್ಲಿ ತನಕ ನೀರು ಗೊಬ್ಬರ ಹಾಕಿ ತುಂಬ ಪ್ರೀತಿಯಿಂದ ಬೆಳೆಸಿದ್ದೀನಿ. ಬೇಕಾದರೆ ಮಾವಿನ ಮರನ ಅವನಿಗೆ ಕೊಟ್ಬಿಡಿ, ಆದರೆ ಅದನ್ನು ಮಾತ್ರ ಕತ್ತರಿಸ್ಬೇಡಿ. ರಾಮಕೃಷ್ಣ ಅವ್ರಿಗೆ ರಾಮು ಮತ್ತು ಶಾಮು ಅವರಿಬ್ಬರ ಮಧ್ಯೆ ಆ ಮಾವಿನ ಮರದ ಬಗ್ಗೆ ನಿಜವಾದ ಕಾಳಜಿ ಯಾರಿಗಿದೆ ಅಂತ ತಿಳ್ಕೊಳ್ಬೇಕಾಗಿರುತ್ತೆ. ಹಾಗಾಗಿನೇ ಅವರು ಮರವನ್ನು ಕತ್ತರಿಸಿ ಅಂತ ಸಲಹೆ ಕೊಡ್ತಾರೆ. ಹಾಗೇನೆ ಶಾಮು ಕೊಟ್ಟ ಉತ್ತರ ಅವರಿಗೆ ತುಂಬಾನೇ ತೃಪ್ತಿ ತರಿಸತ್ತೆ. ನಿಜವಾದ ಹಕ್ಕು ಜವಾಬ್ದಾರಿ ತೆಗೆದುಕೊಂಡಾಗ ಮಾತ್ರ ಬರುತ್ತದೆ. ಶಾಮು ಮಾವಿನ ಮರ ನನ್ನದು ಅಂತ ಹೇಳೋದಕ್ಕೆ ಅವನು ಅದರ ಪಾಲನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾನೆ. ಆದರೆ ರಾಮು, ನಿನಗೆ ಮಾವಿನ ಮರದ ಪಾಲನೆ ಬೇಡ, ಆದರೆ ಹಣ್ಣುಗಳು ಮಾತ್ರ ಬೇಕು. ಹಾಗಾಗಿ ಮಾವಿನ ಮರ ಶಾಮುಗೆ ಸೇರಬೇಕು. ನಿನಗೆ ಅದರ ಒಂದು ಎಲೆ ಕೂಡ ಸಿಗೋದಿಲ್ಲ. ರಾಮುಗೂ ಕೂಡ ಅವನ ತಮ್ಮ ಶಾಮು ಆ ಮಾವಿನ ಮರದ ಮೇಲೆ ತುಂಬಾನೇ ಕಾಳಜಿ ಇಟ್ಕೊಂಡಿದ್ದಾನೆ ಅಂತ ಗೊತ್ತಾಗತ್ತೆ. ಅವನು ರಾಮಕೃಷ್ಣ ಅವರ ತೀರ್ಪನ್ನ ಒಪ್ಪಿ ಅಲ್ಲಿಂದ ಹೊರಟು ಹೋಗ್ತಾನೆ. ಶಾಮುಗೆ ರಾಮಕೃಷ್ಣ ಅವ್ರು ಕೊಟ್ಟ ತೀರ್ಪಿನಿಂದ ತುಂಬಾನೇ ಖುಷಿಯಾಗ್ಬಿಡತ್ತೆ. ಅವನು ಮಾಡಿದ ಒಳ್ಳೆ ಕೆಲಸಕ್ಕೆ ಅವನಿಗೆ ತಕ್ಕ ಪ್ರತಿಫಲನೇ ಸಿಕ್ಬಿಡತ್ತೆ. ಅವನು ರಾಮಕೃಷ್ಣ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾನೆ.